ನಮಸ್ಕಾರ ಇಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ. ಕುಮಾರ್ ಸರ್, ಮಂಜು ಸರ್, ನೀವಿಲ್ಲಿರೋದು ತುಂಬ ಖುಷಿ ನನಗೆ. ಚೂಮಂತರ್ ಸಿನಿಮಾ ನೀವು ಹೇಳ್ದಂಗೆ ಸರ್, ಅವತ್ತು ನಾನೇನಾದರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲ ರೀತಿ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆ ಪಾತ್ರನ ಮಿಸ್ ಮಾಡ್ಕೊತಿದ್ದೆ. ನವನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಬಿಕಾಸ್ ಈ ಪಾತ್ರ ಬಹುಶಃ ಅಂದರೆ ಇನ್ನೂ ಅಷ್ಟು ಕರೆಕ್ಟಾಗಿ ಯಾವ ಪಾತ್ರಗಳ ಬಗ್ಗೆನೂ ಗೊತ್ತಾಗಿರೋದಿಲ್ಲ. ಬಟ್ ಸಿನಿಮಾ ನೋಡಿದಾಗ ಅಂದರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಯಲ್ಲಿ ಈ ಪಾತ್ರನ ಮಾಡಿಸಿದ್ದಾರೆ. ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದರೆ, ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದರೆ ಎಂಡಿಂಗಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬ ನೆನಪಿರುತ್ತೆ. ಸೊ ಅದರ ತುಂಬ ವಾವ್ ಫ್ಯಾಕ್ಟರ್ ಇರುವಂಥ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಿಂದ ನನಗೆ ತುಂಬ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸನಲ್ ಆಗಿ ಏನು ಸಿಕ್ತು ಅಂದರೆ, ನನಗೆ ನಾನು ಅದೇ ತಮಾಷೆ ಮಾಡ್ತಿದ್ದೆ, 2 ಮುತ್ತುಗಳು ಸಿಕ್ಕಿದಾವೆ ನನಗೆ ಅಂತ. ಒಂದು ಶರಣ್ ಸರ್, ಒಂದು ಚಿಕ್ಕು. ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ. ಬಟ್ ಐ ಥಿಂಕ್ ಇವರಿಬ್ರು ನನಗೆ ಒಂಥರ ಅಂಟ ಮಸ್ತರ ಆಗೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ತುಂಬ ಜನ ಸುಮ್ಮನೆ ನಮ್ಮ ಸಿನಿಮಾ ಅಂದ ತಕ್ಷಣ ನಾವು ಜಾಸ್ತಿ ಹೊಗಳೋದಿರುತ್ತೆ. ಬಟ್ ಟ್ರಸ್ಟ್ ಮೀ, ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲಲ್ಲೇ ಇದೆ. ಅನೂಪ್ ಸರ್, ನಿಮ್ಮ ಅನುಪಸ್ಥಿತಿಲೂ ಕೂಡ ನಿಮ್ಮನ್ನ ನೆನೆಸ್ಕೋತಾ ಇದ್ದೀನಿ. ಅನೂಪ್ ಸರ್ ಹ್ಯಾಸ್ ಡನ್ ಅಮೇಝಿಂಗ್ ಜಾಬ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್, ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾವೇನೇ ಆ್ಯಕ್ಟಿಂಗ್ ಮಾಡ್ಬೋದು, ನಾವೇನೇ ಚೀರಾಡ್ಬೋದು, ಬಟ್ ಆ ಒಂದು ವಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗಲ್ಲ. ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಆ್ಯಂಡ್ ಕಿರಣ್ ಅವರೊಟ್ಟಿಗೆ ಇತ್ತು. 2 ಗಟ್ಟಿಗಳೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದು ಎಷ್ಟು ತೊಂದರೆ, ಅದು ಎಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದಕ್ಕಿಂತ ಯಾವಾಗಲೂ ಪಕ್ಕ ಅಂತಿರ್ತಾರೆ. ಚೆನ್ನಾಗಿ ಮಾಡ್ಬಿಟ್ರಲ್ಲಪ್ಪ, ನಂದು ಏನಪ್ಪ ನನ್ನ ಡೈಲಾಗ್ ಹಿಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳ್ಳೋದು. ನಾನು ಹಂಗೆ ಆಯ್ತಾ, ಎಷ್ಟು ಚೆನ್ನಾಗಿ ಮಾಡ್ಬಿಟ್ರು, ಹೆಂಗಪ್ಪ ಮಾಡೋದು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು, ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ. ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್, ಆನೆಸ್ಟ್ಲಿ. ತುಂಬ ಅದರಲ್ಲೇ ಏನು ಗೊತ್ತಾ, ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಅಂದ್ರೆ ಸಡನ್ ಪಾತ್ರ ಫುಲ್ಲು ವಿತ್ ಡೈಲಾಗು, ಗುರು ಹೆಂಗೆ ಅಂತ. ಬ್ಯೂಟಿಫುಲ್. ನಾನು ತುಂಬ ಕಲಿತೆ. ಆ್ಯಂಡ್ ಶರಣ್ ಸರ್, ಐ ಆಲ್ವೇಸ್ ಸೇ ಯು ಆರ್ ಅನ್ ಅಮೇಝಿಂಗ್ ಸೋಲ್. ಐ ಥಿಂಕ್ ಏನೋ ಇಲ್ಲದೇನೋ ಎಲ್ಲ ಮಾಡಬಹುದು, ಯಾವ ಮಟ್ಟಕ್ಕಾದರೂ ಸಾಧಿಸಬಹುದು. ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರ್ಬೋದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘನಾ ಮ್ಯಾಮ್, ನಿಮ್ಗಳೊಟ್ಟಿಗೆ ಆ್ಯಕ್ಚುಲಿ ರಜನಿ ಆ್ಯಂಡ್ ಪ್ರಭು, ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ, ಸೀನ್ಗಳು ಜಾಸ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿಯಾಗಿ ಲವ್ಲವಿಕೆಯಿಂದ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ. ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ನಗ್ನಗ್ತಾನೆ ಮಾತಾಡ್ತಾರೆ, ನಗ್ನಗ್ತಾನೆ ಇರ್ತಾರೆ ಅಂತ. ಸೊ ಐ ಪರ್ಸ್ನಲಿ ವಿಶ್ ಯು ಸರ್, ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ನಗೋ ಹಾಗಾಗಲಿ. ಆ್ಯಂಡ್ 2025 ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ. ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗಲಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದೆ. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ಮೊದಲನೇ ಸಿನಿಮಾ. ಸೊ ನನ್ನ ಮಗಳಿಗೆ ನನ್ನನ್ನು ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನಗೆ ಪರ್ಸ್ನಲಿ ಎಮೋಷ್ನಲಿ ನನಗೆ ತುಂಬ ಹತ್ತಿರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಚುಮನ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಎಲ್ಲರೂ ಹೇಳ್ತಾ ಇದ್ರು ನವನೀತ್ ಸರ್ ಜೊತೆ ನಾನೊಂದು ಸರಿ ಕೆಲಸ ಮಾಡಬೇಕು. ಐ ವಾಸ್ ವೆರಿ ಫಾರ್ಚುನೇಟ್. ಐ ಥಿಂಕ್ ಫಸ್ಟ್ ಪ್ರಾಜೆಕ್ಟ್ ಅಂತ ಅವ್ರ ಜೊತೆ ಮಾಡಿದ್ದೀನಿ. ಸೊ ಈ ಫೈಟ್ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಒಂದು ಎರಡನೇದು
ಐ ಥಿಂಕ್ ಈ ಸಿನಿಮಾ ನನಗೆ ಯಾವಾಗ ಫುಟೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ಐ ಥಿಂಕ್ ದಟ್ಸ್ ವೆನ್ ಐ ರಿಯಲೈಸ್ ನಾನು ಪರ್ಫಾರ್ಮ್ ಮಾಡ್ಬೋದು ಇದರಲ್ಲಿ ಅಂತ. ಸೊ ದ್ಯಾಟ್ ವಾಸ್ ವೆರಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಡೂ ವಿ ನೀಡ್ ಟು ಹ್ಯಾವ್ ಎನ್ ಇನ್ಸ್ಪಿರೇಷನ್. ಒಂದು ಇನ್ಸ್ಪಿರೇಷನ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಎಲ್ಲರದು ಪರ್ಫಾರ್ಮೆನ್ಸಸ್ ಟಾಪ್ ನಾಚ್. ಶರಣ್ ಸರ್ ಒಂದು ಮಾತಾಡಬೇಡಿ, ಅಮೇಝಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ಅವ್ರು ಭಾಳ ಡಿಫ್ರೆಂಟಾಗಿ ಕಾಣಿಸ್ಕೊತಾರೆ ಅಂತ ನನ್ನ ಫೀಲಿಂಗು. ಮತ್ತು ಎಲ್ಲರೂ, ರಜನಿ ಆಗ್ಬೋದು, ಅದಿತಿ ಮೇಡಮ್ ಆಗ್ಬೋದು, ಮೇಘ್ನಾಜಿ ಆಗ್ಬೋದು, ಪ್ರಭು ಅವ್ರು ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಫಿಂಟಾಸ್ಟಿಕ್ ಫಿನಾಮಿನಲ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದರೆ ದೆನ್ ಐ ಕಾಂಟ್ ಗೆಟ್ ಸಚ್ ಅ ಬಿಗ್ ಸ್ಟೇಜ್ ಟು ಪರ್ಫಾರ್ಮ್ ಮೈ ಸೆಲ್ಫ್. ಮತ್ತು ತರುಣ್ ಸರ್ ಹೇಳ್ತಾ ಇದ್ರು, ರಸೂಲ್ ಪುಕಟಿ ಸರ್ದು ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ತೀನಿ, ಒಂದು ಮೊಮೆಂಟು. ನಾವು ಚೆನ್ನೈಯಿಂದ ವಾಪಸ್ ಬರ್ತಾ ಇದ್ವಿ. ವಿ ವಾಂಟೆಡ್ ಟು ಫ್ರೀ ಸಂಬಡಿ ಎಲ್ಸ್, ಯಾರೋ ಒಬ್ರು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ವಾಪಸ್ ಬರ್ತಾ ನಾನು ಇನ್ನೂ ಯಾರು ಸರ್ ಬೆಸ್ಟ್ ಯಾರು ಅವ್ರದ್ದು ವರ್ಕೇ ನಮಗೆ ಅಷ್ಟು ಇನ್ಸ್ಪೈರ್ ಮಾಡಿಬಿಟ್ಟಿತ್ತು. ಸರ್ ನಮ್ಮ ಸಿನಿಮಾ ಚೆನ್ನಾಗೈತಿ, ಇವ್ರನ್ನ ತೊಗೊಂಡ್ರೆ ಅಂತ. ಲೆಟ್ಸ್ ನಾಟ್ ಟೇಕ್ ದಟ್ ನೇಮ್. ಬಟ್ ನಾವು ವಾಪಸ್ ಬರ್ತಾ ಇವ್ರಿಗಿನ್ನ ಬೆಸ್ಟ್ ಸರ್, ನಮ್ಗೆ ಇನ್ನೂ ರಸೂಲ್ ಪುಕಟಿ ಹೋಗಿದ್ರೆ ಸಖತ್ತಾಗೋದು ಸರ್ ಅಂತ ಹೇಳಿದ್ರೆ, ಮತ್ತೆ ಫೋನ್ ಮಾಡಿ ಸರ್ ಅಂದ್ಬಿಟ್ಟು ತರುಣ್ ಸರ್. ನಾನು ಸರ್ ಬೇಡ ಬಿಡಿ, ಇವ್ರು ಚೆನ್ನಾಗಿ ಮಾಡ್ತಾರೆ. ಇಲ್ಲ ಏನು ಇಲ್ಲ ಸರ್, ಅವರು ಆಸ್ಕರ್ ಅವಾರ್ಡ್ ಬೇರೆ ವಿನ್ ಆಗಿದ್ದಾರೆ, ವಿ ಡೋಂಟ್ ನೋ ವಾಟ್. ಸರ್ ಕೇಳೋಣ ನೋಡೋಣ ಏನಾಗುತ್ತೆ ಅಂತ. ನಾನು ಹೋಗ್ಲಿ, ಇದೊಂದು ರೀಸನ್ ಇರುತ್ತೆ, ನಾನು ಅಟ್ಲೀಸ್ಟ್ ಮಾತಾಡ್ಬೋದಲ್ಲ ಅಂತ ಒಂದು ಸ್ವಾರ್ಥ, ನಾನು ಇದನ್ನು ಬಳಸ್ಕೋಬೋದು ಅಂತೇಳಿ ಐ ಜಸ್ಟ್ ಕಾಲ್ಡ್ ಹಿಮ್. ಹಿ ಸೆಡ್ ಕ್ಯಾನ್ ಯು ಸೆಂಡ್ ಮಿ ದ ಫುಟೇಜಸ್ ಆರ್ ರೀಲ್ಸ್. ನಾನು ನವನೀತ್ ಸರ್ ಒಂದು ಶೋ ರೀಲ್ ಮೇಲೆ ಕೆಲಸ ಮಾಡಿದ್ವಿ ಫಸ್ಟ್ ಶೆಡ್ಯೂಲ್ ಆದಮೇಲೆ. ಸೊ ಅದನ್ನೆಲ್ಲ ನಾನು ಲಿಂಕ್ ಕಳಿಸಿದ್ಮೇಲೆ ಯು ವಿಲ್ ನಾಟ್ ಬಿಲೀವ್, ವಿತಿನ್ ಲೈಕ್ ನೋಡಿ ಇಮಿಡಿಯೇಟಾಗಿ ಅವರು 5 minutesಲ್ಲಿ ಕಾಲ್ ಮಾಡಿ, ಅವಿನಾಶ್ ನೀವು ಶೋರಿಗೆ ಕಳಿಸಿದ್ದೀರಾ, ಓಕೆ ಅದು 10 minutes 12 minutes ಇತ್ತು, ಇಡೀ ಸಿನಿಮಾ ಈ ಥರನೇ ಇದೆಯಾ, ಕ್ಯಾನ್ ಯು ಪ್ರಾಮಿಸ್ ಮಿ ದಟ್ ಅಂತ ಕೇಳಿದ್ರು. ನಾನು ಖಂಡಿತ ಸರ್ ಅಂತ ಹೇಳಿದೆ. ಇಟ್ ಈಸ್ ಅಮೇಝಿಂಗ್ ವಾಟ್ ಯು ಗೈಸ್ ಹ್ಯಾವ್ ಡನ್ ಇಸ್ ಅಮೇಝಿಂಗ್ ವರ್ಕ್, ಐ ವುಡ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ನನ್ನ ಮ್ಯಾನೇಜರ್ನ ಮಾತಾಡಿ ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ರೆಮ್ಯುನರೇಷನ್ ಅದು ಆಯಿತು. ಫಾರ್ಚುನೇಟ್ಲಿ ವಿ ಕುಡಂಟ್ ಮ್ಯಾಚ್ ಹಿಸ್ ನಂಬರ್, ಬಟ್ ಐ ಸೆಡ್ ಸರ್ ಇಷ್ಟು ಆಗಲ್ಲ, ಇದು ನಂಬರ್ ಇದೆ ಇದರಲ್ಲಿ ಆದರೆ ಐ ಆಮ್ ಸಾರಿ ಇಫ್ ಇಟ್ ಇಸ್ ವೆರಿ ಸ್ಮಾಲ್. ಆ್ಯಂಡ್ ಮತ್ತೆ ನನ್ನ ಒಂಥರ ಬೇಜಾರು ಮಾಡ್ಕೊತಾರೆ ಅನ್ನೋದು ಭಯ ಇತ್ತು. ಬಟ್ ಅವರು ಹೋಲ್ ಹಾರ್ಟೆಡ್ಲಿ ಇಲ್ಲ, ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ, ಐ ಡೂ ಇಟ್ ಅಂತ ಹೇಳಿದರು. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಗ್ರೇಟ್ ಟೆಕ್ನಿಷಿಯನ್ ವಿತ್ ಅಸ್, ಸಚ್ ಎ ಗ್ರೇಟ್ ಆರ್ಟಿಸ್ಟ್. ಇವಾಗ ಫಾಲಿ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ಮೂವಿ ಅಂತ ನೋಡ್ತಾರೆ, ಬಟ್ ಫಾಲಿ ಈಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೌಂಡ್ ಡಿಸೈನ್ ಇಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ನನ್ನ ಜೊತೆ ನನ್ನ ಮಿಕ್ಸ್ ಇಂಜಿನಿಯರ್ ಇರ್ತಾನೆ ಆ್ಯಶ್, ನಾನು ಅವನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನನ್ನ ಅಸಿಸ್ಟ್ ಮಾಡ್ತಾನೆ ಜೊತೆನ್ ಅವ್ರನ್ನ ಜೊತೆ. ಬಟ್ ತಿಳ್ಕೊಳ್ಳೋದು ಎಷ್ಟು ಇರುತ್ತೆ ಅಂದರೆ ಫಾಲಿ ಈಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಸೊ ಅಂಥವ್ರು ಒಂದು ಒಳ್ಳೆ ಟೆಕ್ನಿಷಿಯನ್ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಈ ಸಿನಿಮಾ ಸೂಪರ್ ಏನು ನೇಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಸಾನಿಕಲಿ. ಮತ್ತು ಈವನ್ ದ ಸ್ಟೋರಿ ಈಸ್ ಕ್ಯಾರಿಡ್ ಔಟ್ ಸೋ ಎಕ್ಸಲೆಂಟ್. ಸೊ ಐ ಆಮ್ ವೆರಿ ಹೋಪ್ಫುಲ್ ಅಬೌಟ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ಹೋಪ್ ಯು ಆಲ್ ಲೈಕ್ ದ ಸೌಂಡ್ ಇನ್ ದ ಟೀಸರ್ ಆ್ಯಂಡ್ ಆಸ್ ವೆಲ್ ಆಸ್ ದ ಟೀಸರ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳ್ಬಿಟ್ಟಿದ್ದಾರೆ ಫೈನಾನ್ಸರ್ ಅಂತ, ಏನು ಮಾಡೋಕ್ಕಾಗಲ್ಲ. ಫೈನಾನ್ಸರ್ ಅಂತ ಲಾಸ್ಟಲ್ಲಿ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಮಂಜಣ್ಣ ಹೇಳಿದ್ರು 7 ಪಿಕ್ಚರ್ ಫೈನಾನ್ಸ್ ಕೊಟ್ಟಿದ್ದೀನಿ ಅಂತ. 7ರಲ್ಲಿ ಎಷ್ಟು ಬಂತೋ ಎಷ್ಟು ಹೋಯ್ತೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಈ 2 ಮಂತಲ್ಲೂ ರಿಲೀಸ್ ಆಗ್ಬೇಕಾದ್ರೆ ನೀರೇನೇ ಮನ್ಸು ಮಾಡಿದ್ರೆ ರಿಲೀಸ್ ಆಗಲ್ಲ 100%. ಯಾಕಂದರೆ ತುಂಬ ದುಡ್ಡು ಬರಬೇಕು. ಅದರಲ್ಲಿ ನಾವು ಸಾಕಾಗಷ್ಟು ಅವ್ರಿಗೆ ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಎಷ್ಟು ಕಮ್ಮಿ ಮಾಡಿದ್ವಿ ಅಂತ ಪಬ್ಲಿಕ್ ಆಗಿ ಹೇಳೋಕ್ಕಾಗಲ್ಲ, ಆದರೂ ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಪಿಕ್ಚರ್ ಒಳ್ಳೇದಾಗಲಿ, ರಿಲೀಸ್ಗಂತೂ ನಾವು ಖಂಡಿತ ಸಹಾಯ ಮಾಡ್ತೀವಿ. ಇಷ್ಟು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರದ್ದು ಹೀರೋ ಮಾಡ್ತಾ ಇದ್ರು, ಅಂತ ಟೈಮಲ್ಲಿ ನಂಗೆ 45-50 ದಿನ ಡೇಟ್ ಬೇಕಿತ್ತು, ಕೊಟ್ಟು ಈ ಸಿನಿಮಾ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ಚಿಕ್ಕಣ್ಣ. ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ಚೂಮಂತರ್ ಮಂಜಣ್ಣ ಆಗಲೇ ಹೇಳಿದ್ರು, ನವನೀತ್ ಅವರು ಕರ್ವ 1 ಕೋಟಿಲಿ ಮಾಡಿದ್ರು, ಇದಕ್ಕೆ 10 ಮಾಡ್ಬಿಟ್ಟಾರೆ ಅಂತ. ಅದಕ್ಕೆ ಜನವರಿ 10ಕ್ಕೆ ರಿಲೀಸ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಅದ್ರ ಪಕ್ಕ ಒಂದು 0 ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಚಿಕ್ಕಣ್ಣ. ಚೂಮಂತರ್ ಆಗಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರಬೇಕಿತ್ತು ಅಂತ. ಸಪೋರ್ಟ್ ಏನು ಮಾಡಿಲ್ಲ, ಎದುರಿಸ್ತಿದ್ರು. ಒಂದು ಜನವರಿ 26 ಅಂತ ರೆಡಿ ಮಾಡ್ಕೊಬಿಟ್ಟು ನಾನು 26ಕ್ಕೆ ಬರ್ತೀನಿ, ನಾನು ಅವಾಗಲೇ ಬರೋದು ಅಂತ ಭಯ ಬೀಳಿಸ್ತಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು
ಚಾನ್ಸೇ ಇಲ್ಲ, ಬರಲ್ಲ, ಅವ್ರೇನೋ ಮಾತಾಡ್ತಾರೆ, ತಲೆ ಕೆಡ್ಸ್ಕೊಬಿಡ್ರಿ, ನೈಟ್ ಹಂಗೆ ಮಾತಾಡ್ತಾರೆ, ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಅಂತ. ಥ್ಯಾಂಕ್ ಯು ಮಾನಸ ಮೇಡಮ್. ಚೂಮಂತರ್ ಆಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ, ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ, ಎಲ್ಲರೂ ಫ್ಯಾಷನಬಲ್ ಆಗಿದ್ದಾರೆ. ಸೊ ಹಂಗಾಗಿ ಇದು ತೆವೂದ್ ಪಿಕ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟ್ರು ನನ್ನನ್ನು ಹಾಕ್ಕೊಂಡಿದ್ರು. ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದು 2-3 ಯಾಕೋ ನನ್ನನ್ನು ಬಿಟ್ಬಿಟ್ಟು ಮಾಡಿದ್ರು. ಅದು ಬಿಟ್ಟರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀವಿ. ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು, ಅದು ಕಾಂಬಿನೇಷನ್ ಸಿನಿಮಾನೇ, ಶರಣ್ ಸರ್ ಜೊತೆ ಇದ್ದಿದೆ. ಮತ್ತೆ ನೆಕ್ಸ್ಟ್ ಜನವರಿಗೆ ಚೂಮಂತರ್ ಬರ್ತಾ ಇದೆ, ಇದರಲ್ಲೂ ಕಾಂಬಿನೇಷನ್ನು. ನಿಜವಾಗ್ಲೂ ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಈಗ ಶರಣ್ ಸರ್ದು ನಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತೀರ ಅದನ್ನೆಲ್ಲ ಬಿಟ್ಟು ಬೇರೆ ಥರನೇ ಇದರಲ್ಲಿ ರೆಗ್ಯುಲರು ನಮ್ಮದು ಒಂದು ಹಳ್ಳಿ ಬ್ಯಾಕ್ ಡ್ರಾಪು ಆ ಥರದ ಕಾಮಿಡಿ ಇತ್ತು. ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ. ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ನವನೀತ್ ಅವರ ಸ್ಟೈಲ್ ಆಫ್ ಕಾಮಿಡಿ, ಒಂಥರ ಏನು ಹೇಳ್ತಾರೆ ಅದನ್ನ ಏನು ಹೇಳ್ತಾರೆ ಸರ್, ನಮಗೆ ಬರಲ್ಲ ಇಂಗ್ಲೀಷಲ್ಲಿ ಹೇಳೋಕ್ಕೆ, ಡಾರ್ಕಾ, ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಟೀಸರ್ ಏನು ನೋಡಿದ್ವಿ, ನಿಜವಾಗ್ಲೂ ತುಂಬ ಜನ ಮುಂಚೆನೂ ತರುಣ್ ಸರ್ ಒಂದಷ್ಟು ಜನಕ್ಕೆ ತೋರಿಸಿದ್ದಾರೆ, ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ. ಬಟ್ ಈ ನೋಡಿದವರಲ್ಲಿ ಏನಂದರೆ ಮೇಕಿಂಗ್ ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ, ಅದು ಆ ಕ್ರೆಡಿಟಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾಮನ್ಗೆ ಹೋಗಬೇಕು. ಅವರು ಫಸ್ಟ್ ಕನ್ನಡ ಮೂವಿ, ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು, ಫಸ್ಟ್ ಮೂವಿಗೆ ಬಂದು ಮಾಡಿದ್ದಾರೆ. ಇದೇನು ಟೀಸರಲ್ಲಿ ಕ್ವಾಲಿಟಿ ಇದೆ, ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ. ಜನವರಿ 10ನೇ ತಾರೀಕು, ಯಾಕೆಂದರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು. ಯಾಕಂದರೆ ಈಗೆಲ್ಲ ಒಂದು ದಿನ ಸುಮ್ಮನೆ ಫೋನ್ ತೆಗೆದ್ರೆ ಒಂದು 3 ಕಂಟೆಂಟ್ಗಳು ಬರುತ್ತೆ. ಅವ್ರವ್ರು ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ. ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅಂದ್ಕೊಂಡೆ ಪ್ರಮೋಷನ್ನು, ಬಟ್ ಯಾರೋ ಒಬ್ರು ನಮ್ಮ ಸ್ನೇಹಿತರು ಪೊಲೀಸವ್ರು ಕೇಳಿದ್ರು, 50 ದಿನ ಆಗಿ ಥಿಯೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು, ಯಾವಾಗ ರಿಲೀಸು, ಸಾಂಗ್ ಚೆನ್ನಾಗಿದೆ ನಿಂದು ಅಂದರು. ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ, ಆ ಲೆವೆಲ್ಗೆ ಆಗೋಗಿದೆ. ಯಾಕಂದರೆ ಎಲ್ಲ ಅವ್ರವ್ರು ಬ್ಯುಸಿ ಇದರಲ್ಲಿ ಇರ್ತಾರೆ. ಹಾಗಾಗಿ ಜನವರಿ 10ನೇ ತಾರೀಕು ದಯಮಾಡಿ ನೋಡಿ. ಇದೊಂದು ಹೊಸ ಥರದ್ದು ಶರಣ್ ಸರ್ ಕೆರಿಯರಲ್ಲೂ ಇದು ಬೇರೆ ಜಾನರ್ ಸಿನಿಮಾ. ಈ ಹಿಂದೆ ಅವತಾರ ಪುರುಷ ಬಂದಿದ್ದು, ಬಟ್ ಅದೇ ಬೇರೆ. ಬಟ್ ಈ ಚೂಮಂತರೇ ಒಂದು ಬೇರೆ ಥರದ ಜಾನರು. ಖುಷಿಯಾಗಿದೆ ಎಲ್ಲರ ಜೊತೆ ಕೆಲಸ ಮಾಡಿ. ಶರಣ್ ಸರ್ ಜೊತೆ ಮಾಮೂಲಿ ಅದು ಒಂಥರ ನಮ್ಗೆ ಖುಷಿ ದುಃಖ ಅಂತ ಹೇಳಂಗಿಲ್ಲ, ಒಂದು ರೆಗ್ಯುಲರ್ ಜೋಡಿ ಥರ. ಅದಿತಿ ಮೇಡಮು ಅವ್ರ ಜೊತೆನೂ ಫಸ್ಟು ನಮ್ಮ ಪ್ರಭು ಅವನು ಹೇಳ್ದ, ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ, ಇದು 2ನೇ ಚಿತ್ರ. ಮತ್ತು ಮೇಘನಾ ಮೇಡಮ್ ಜೊತೆನೂ ಫಸ್ಟ್ ಟೈಮು. ರಜನಿ ಮೇಡಮ್ ನಮ್ದು ಕಾಂಬಿನೇಷನ್ ಇರಲಿಲ್ಲ, ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದೆ ಶರಣ್ ಸರು, ಅದಿತಿ ಮೇಡಮ್ಮು ಮತ್ತು ನಂದು. ಅವರಾಗಲೇ ಕಿರಣ್ ಅವರಿದ್ದರು, ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ. ನಾನು ಅದೇ ಅಲ್ಲ, ಸಕಲೇಶ್ಪುರದಲ್ಲಿ ಅವ್ರ ಗಂಡಂದು 100 ಎಕರೆ ಕಾಫಿ ತೋಟ ಇದೆ. ಸೊ ಮಕ್ಕಳು ಅಂದಮೇಲೆ ಕೊಡಲೇಬೇಕು ಭಾಗನ, ಅದಾದ್ರೂ ಮಾಡ್ಕೊಳ್ಳೋಣ. ದಯಮಾಡಿ ಎಲ್ಲರೂ ಜನವರಿ 10ನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ, ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೇ ಹೇಳ್ತಾ ಇದ್ರು ಅದಿತಿ ಮೇಡಮು, ನಾನು ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರು ಅಂದರು, ನಮ್ಮ ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ. ಶುರು ಮಾಡಿದಾಗ ಮಕ್ಕಳಾಗ್ತೇವೆ ಅಂತ ಅವ್ರಿಬ್ಬರಿಗೂ ಗೊತ್ತಿರಲಿಲ್ಲ. ಸೊ ಅಷ್ಟು ಲೇಟ್ ಆಯ್ತು, ಯಾಕೆಂದ್ರೆ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ. ಆಮೇಲೆ ಎಲ್ಲದಕ್ಕೂ ಕೂಡು ಬರಬೇಕು ಅಂತಾರಲ್ಲ, ಅದೇ ಇಲ್ಲಿ ದೇವದ್ ಪಿಕ್ಚರ್ ಅಂತೀವಿ, ಚೂಮಂತರು ಅಂತೀವಿ, ಒಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ, ಆಂಜನೇಯನೂ ಇದೆ, ಬಟ್ ಆ ಪೋರ್ಷನ್ ಅಲ್ಲಿ ಇಲ್ಲ. ಇಲ್ಲಿ ದೇವರ ಆಶೀರ್ವಾದನೂ ಇದೆ. ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರೂ ಕಾಲ ಕೂಡ ಬರ್ಬೇಕು ಅಂತಾರಲ್ಲ. ಸೊ ಹಂಗಾಗಿ 2020-25 ಜನವರಿ 10ನೇ ತಾರೀಕು ಚೂಮಂತರ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುರೇಶ್ ಸರ್ ಇದ್ದಾರೆ ನಮ್ಮದೇ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮಂಜಣ್ಣ ಥ್ಯಾಂಕ್ಸ್ ಅಣ್ಣ.
ಮತ್ತು ನಿರಂಜನ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು. ರವಿ ಸರ್, ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರೆಸ್ ಅವ್ರಿಗೆ ಇಷ್ಟು ದೂರ ಬಂದು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಮೊದಲನೇದಾಗಿ ನಮ್ಮ ಸಿನಿಮಾ ಟೀಮ್ ಶರಣ್ ಸರ್ ಮೇಲೆ ಇವ್ರನ್ನೆಲ್ಲ ಥ್ಯಾಂಕ್ಸ್ ಹೇಳ್ಬೋದು, ಬಟ್ ನಮ್ಮ ಫ್ಯಾಮಿಲಿಗೆ ನಾವೇ ಥ್ಯಾಂಕ್ಸ್ ಹೇಳೋದು ಅಷ್ಟು ನನಗೆ ಸರಿ ಅನ್ಸಲ್ಲ. ಸೊ ಅದಕ್ಕೆಲ್ಲ ಇನ್ನೊಂದು ಟೈಮ್ ಇದೆ. ಸೊ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ನಾವು ಆಗಲೇ ತರುಣ್ ಸರ್ ಹೇಳ್ದಂಗೆ ಲೈಕ್ ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ವಿ. ಒಂದು ಸ್ನೋ ಬ್ಯಾಕ್ ಡ್ರಾಪ್ ಬೇಕು ಅಂತ ಅಂದ್ಬಿಟ್ಟು, ಒಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಗ್ರೀನ್ ರೀಲ್ ಮಾಡ್ತಾರೆ, ಇಲ್ಲಾಂದರೆ ಯಾವುದೋ ಒಂದು ಬ್ಲ್ಯಾಕ್ ಶೇಡಲ್ಲಿ ಮಾಡ್ತಾರೆ, ಒಂದು ವೈಟ್ ಬ್ಯಾಕ್ ಡ್ರಾಪಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ವಿ, ಕೇರಳದಲ್ಲಿ ಶೂಟ್ ಮಾಡಿದ್ವಿ, ಶ್ರೀಲಂಕಾದಲ್ಲಿ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಲಂಡನಲ್ಲಿ ಪ್ಲ್ಯಾನ್ ಇತ್ತು ನಮಗೆ. ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನು ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯಿತು. ಸೊ ಈ ಥರ ಮೈಸೂರಲ್ಲಿ, ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು 2 crores ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೈನ್ ಸ್ಟುಡಿಯೋಸಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಇದಿಷ್ಟು ಶೂಟಿಂಗ್ ಪ್ರೋಸೆಸ್ ಆಯಿತು ಅಂತಂದರೆ ಒಂದು ಆಲ್ಮೋಸ್ಟ್ 60 days ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು. ಅದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಡಾಕ್ಟರ್ ಕೆ ರವಿವರ್ಮ ಅವರು ಎಲ್ಲ ಸ್ಟಂಟ್ಸ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಅವರು ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪ್ರೇಷನ್ಗೂ ಬಂದು ನಮಗೆ ಶೂಟಿಂಗ್ ಮಾಡಿಕೊಟ್ರು. ದೆನ್ ಆಗಲೇ ಹೇಳ್ದಂಗೆ ಇದು ನಮ್ಮ DOP ಅನೂಪ್ ಅವರು ಕಾನ್ಸ್ ಫಿಲಮ್ ಫೆಸ್ಟಿವಲ್ ಅಂತ ಏನೋ ಒಂದು ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಇದೆ, ಆ ಒಂದು ಆ್ಯಡ್ ಸೆಕ್ಷನಲ್ಲಿ ಓನ್ಲಿ ಇಂಡಿಯನ್ ಆ ಒಂದು ಅವಾರ್ಡ್ ಗೆದ್ದಿರುವಂಥವ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ದೆನ್ ರಸೂಲ್ ಪೋಕಟ್ಟಿ ಅವರು ಆಸ್ಕರ್ ಅವಾರ್ಡ್ ವಿನ್ನರ್, ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಪುಷ್ಪ 2 ಜೊತೆ ನಮ್ಮದು ಪ್ಯಾರಲಲ್ ಆಗಿ ಕೆಲಸ ನಡೀತಾ ಇತ್ತು. ದೆನ್ ಹೀಗೆ ನಮ್ಮ ಅವಿನಾಶ್ ಸರ್ ಆಗಿರಲಿ, ನಾನು ಅವರು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜಗಳ ಆಡೋದೇ ಜಾಸ್ತಿ ಬಿಕಾಸ್ ಆಫ್ ವರ್ಕ್. ಇದರಲ್ಲಿ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಬಟ್ ಅದು ಜನಗಳಿಗೆ ಏನು ನೀವುಗಳೆಲ್ಲ ಏನು ನೋಡಿ ಅದನ್ನು ಹೇಳ್ತೀರಾ, ಅದ್ರ ಮೇಲೆ ನಮ್ಮ ಭವಿಷ್ಯಗಳು ನಿರ್ಧಾರ ಆಗುತ್ತೆ. ದೆನ್ ಇದಿಷ್ಟು, ಬೇರೆ ಏನಾದ್ರು ಇದ್ರೆ ಕೇಳಿ. ಸೊ ನೆಕ್ಸ್ಟ್ ನಾನು ಹೇಳಿದ್ದೀನಿ ಸರ್, ನಮ್ಮ ಬಗ್ಗೆ ಯಾರು ಮಾತಾಡಿಲ್ಲ, ಥ್ಯಾಂಕ್ಸ್ ಎಲ್ಲ ಏನು ಹೇಳಿಲ್ಲ. ಸೊ ನೆಕ್ಸ್ಟ್ ಯಾರು ಇನ್ನು ಎಲ್ಲರೂ ಕಾಯ್ತಾ ಇರೋದು ನಮ್ಮ